ಹಾಯ್ ಹಲೋ ನಮಸ್ಕಾರ ಯಾನಿಕ್ಕೆಲ್ಲ ಮೋಕೆದ ತುಳುವೆ ಪ್ರಜ್ವಲ್ ಕಾರ್ವಿ. ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಜ್ವಲ್ ಕಾರ್ವಿ ವ್ಲಾಗರ್ ತುಳುನಾಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಗೈಸ್, ನಾನು ಮತ್ತು ನಮ್ಮ ತಂದೆಯವರು ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೆ ಏಡಿ ಬೇಟೆಗೆ ಹೋಗ್ತಿದ್ದೀವಿ. ಫೈನಲ್ ಆಗಿ 40 ಅಟ್ಟೆ ಇಟ್ಕೊಂಡು ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೆ ಏಡಿ ಬೇಟೆಗೆ ಹೋಗ್ತಿದ್ದೀವಿ. ನಿಮ್ಗೆ ಗೊತ್ತಿರೋ ಪ್ರಕಾರ ಮೀನುಗಾರಿಕೆ ಅನ್ನೋದು ಸೀಕ್ರೆಟ್ ಆಗಿ ನಡೀತಾನೆ ಇರ್ತದೆ. ಅಲ್ಲಿ ಒಬ್ಬರು ಗಂಡ ಹೆಂಡತಿ ಅಲ್ಲಿ ಒಬ್ಬರು ಏಡಿ ಬೇಟೆಗೆ ಅಂತೇಳಿ ಬಂದಿದ್ರು. ನಾವು ಆಚೆಯಿಂದ ಬರ್ಬೋದಿತ್ತು, ನಾವು ಈಚೆ ಕಡೆಯಿಂದ ಹೋಗ್ತಿದ್ವಿ. ಯಾಕಂದರೆ ಅಲ್ಲಿ ಏಡಿ ಸಿಗ್ತದೆ, ಅದಕ್ಕೋಸ್ಕರ ನಾವು ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಈಚೆ ಕಡೆಯಿಂದ ಹೋಗುದು ನಾವು. ಅದು ನಮ್ಮ ತಂದೆಯವ್ರಿಗೆ ಗೊತ್ತುಂಟು. ನಮ್ಮ ತಂದೆಯವರೊಟ್ಟಿಗೆ ನಾನು ಸಣ್ಣದವರಿಂದ ಹೋಗ್ತಿದ್ನಲ್ಲ, ಅದಕ್ಕೋಸ್ಕರ ಈಗ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಾಗಿದೆ. ಗೈಸ್, ಈಗ ನೀವೀಗ ನೋಡ್ತಿರುವಂಥದ್ದು ಭತ್ತದ ಅಂದರೆ ಬರ್ತಾ ಉಂಟು. ಅದರದೊಂದು ನೊರೆ ಅಂತೇಳಿ ಹೇಳ್ತಾರಲ್ಲ, ಅದು ನೊರೆ ಕಾಣ್ತಾ ಉಂಟು ನೋಡಿ. ಮೀನುಗಾರಿಕೆ ಅನ್ನೋದು ಸೀಕ್ರೆಟ್ ಆಗಿ ನಡೀತಾ ಇರ್ತದೆ ಗೈಸ್. ನೀವೀಗ ನೋಡ್ತಿರುವಂಥದ್ದು ಈಗ ಕಾಣ್ಲ. ಎಸ್ ಗೈಸ್, ನಾವೀಗ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಬಂದ್ವಿ, ಎಲ್ಲ ಅಟ್ಟೆ ಎಲ್ಲ ಬಿಟ್ಟಿದ್ದೀವಿ ಗೈಸ್. ನಂಗೆ ನಿಜವಾಗ್ಲೂ ನನಗೆ ಒಬ್ಬನು ಬರಲಿಕ್ಕೆ ತುಂಬ ಹೆದರಿಕೆ ಆಗ್ತದೆ. ಒಬ್ಬನಿಗೊಂದೇಳಿ ಬಂದರು ಅಲ್ಲಿ ನಮ್ಮದು ಮಂತ್ರ, ನಮ್ಮ ಪ್ರತ್ಯಂಗಿರಿ ದೇವಿಯ ಮಂತ್ರ ಹಾಕ್ಕೊಂಡು ಅಲ್ಲಿ ಏಡಿ ಬೇಟೆ ಮಾಡಬೇಕು. ಯಾಕಂದರೆ ಒಂದು ನರ ಹುಳಿ ಇರೋದಿಲ್ಲ ಅಲ್ಲಿ, ಫುಲ್ಲು ಒಬ್ಬನೇ ಇರಬೇಕು, ಫುಲ್ಲು ಕತ್ಲೆ, ಅಷ್ಟು ಹೆದರಿಕೆ ಇರ್ತದೆ ಅಷ್ಟು ಆ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ. ಎಸ್, ಮತ್ತು ನಮ್ಮ ತಂದೆ ಬಂದಿದ್ದೀವಿ, ಅಟ್ಟೆ ಬಿಟ್ಟಿದ್ದೀವಿ. ಎಸ್, ನೋಡೋಣ, ಈಗ ನಾವು ಎತ್ತಿದ್ದೀವಿ. ಮತ್ತು ಇನ್ನೊಂದು ವಿಷಯ, ಡೇ ಮಾತ್ರ ಒಳ್ಳೆ ಔಟ್ಪುಟ್ ಗೈಸ್, ಮಾತ್ರ ಒಳ್ಳೆ ಸೀನರಿ ಮಾತ್ರ. ಆಯ್ತು, ಬೇಗ ಹೋಗ್ಲಿ ಅಲ್ಲ, ಅಲ್ಲಿ ಉಂಟಲ್ಲ, ನಿಲ್ಲಿಸು ಅಲ್ಲಿ ಉಂಟು. ನಿಲ್ಸಿ, ಸ್ಟಾಪ್. ಎತ್ಕೊಳ್ಳುವಲ್ಲ. ಎಸ್, ಎತ್ತಿದ್ವಿ ನಾವೀಗ. ಎಸ್ ಗೈಸ್, ಇಲ್ಲ ಅದರಲ್ಲಿ ಅದೇ ಕೆಲವದ್ದು, ಆದರೆ ನಾವು ಸಿಗ್ತದೆ ಅಂತ ಹೋಗುದು, ಸಿಕ್ಕರೆ ಸಿಕ್ತಿಲ್ಲ ಅಂದರೆ ಇಲ್ಲ. ಎಸ್, ಇವತ್ತು ಜಾಮ್ ಇದೆ ಅಂತೇಳಿ ನಾವು ಹೋಗಿದ್ದು ನೈಟ್ ಬೇಟೆಗೆ. ಎಸ್, ಇನ್ನೊಂದು ನೋಡುವ ಈಗ. ಎತ್ತಿದ್ದೀವಿ ಈಗ. ಓ ಹಾಕ ಉಲ್ಟಾ. ಎಸ್ ಗೈಸ್, ಒಂದು ಸಿಕ್ಕಿದೆ. ಎಸ್, ಹೆಣ್ಣು ಜಾರಿ ಗೈಸ್, ಅದು ಸಣ್ಣದು. ಈ ಥರ ಸಣ್ಣ ಸಿಕ್ಕರೆ ನಮಗೆ ಗ್ರಾಮ ಬರೋದಿಲ್ಲ, ಅಂದರೆ ತಗೊಳ್ಳೋರು ಕೂಡ ಸ್ವಲ್ಪ ಹಿಂದೇಟ್ ಹಾಕ್ತಾರೆ. ಅಂದರೆ ಸ್ವಲ್ಪ ವೆಯ್ಟ್ ಸ್ವಲ್ಪ ಕಡಿಮೆ ಉಂಟಲ್ಲ, ನಮಗೆ 100 ಗ್ರಾಮ್ ಇದು ಏಡ್ ಸಿಕ್ಕರೆ ಫುಲ್ಲು ಯೂಸ್ಫುಲ್ ಆಗ್ತದೆ. ಎಸ್ ಗೈಸ್, ಓ ಸಿಕ್ಕಿದೆ. ಎಸ್, ಹಾಕ್ತಿದ್ದೀವಿ. ಎಸ್ ಗೈಸ್, ನನ್ನ ಪ್ರಕಾರ ಎಸ್ ಸಿಗ್ತಿದೆ. ಅಂದರೆ ಇವತ್ತು ಜಾಮ್ ಇದೆ ಅಲ್ಲ, ಆಗ ಸಿಗ್ತದೆ. ಎಲ್ಲ ಇದರಲ್ಲಿ ಸಿಗ್ತದೆ ಗ್ಯಾರಂಟಿ ಇಲ್ಲ ಗೈಸ್. 40 ಅಟ್ಟೆಯಲ್ಲಿ 40 ಸಿಕ್ಕರೆ ನಮಗೆ ಒಂದೇ ಸಲ 5 kg ಆಗ್ತದೆ. ಅದು ಸ್ವಲ್ಪ ಖುಷಿಯ ವಿಚಾರ. ಮಾತ್ರ ಅಷ್ಟು ಸ್ವಲ್ಪ ಕಷ್ಟಪಡಬೇಕು ನೈಟ್. ಎಸ್ ಗೈಸ್, ಎಸ್ ಸಿಕ್ತು, ತುಂಬ ಖುಷಿಯ ವಿಚಾರ, ಸಿಕ್ತು. ಮುಂಚೆ ಜಾರಿ ಬಲೆ ಅಂತೇಳಿ ಇತ್ತು ಗೈಸ್. ಅಂದರೆ ಆ ಜಾರಿ ಬಲೆ ಒಂದು ನಾಯಿ ಕೊಟ್ಟರು ಬೇಡ ಗೈಸ್. ಯಾಕಂದರೆ ಆ ಬಲೆ ತಾಗಿದ್ರ ಮೇಲೆ ಆ ಏಡಿನ ತಪ್ಪಿಸ್ಬೇಕಲ್ಲ, ಅದು ತುಂಬ ಕಷ್ಟ. ಮತ್ತೆ ಹೋಗ್ತಾ ಅಪ್ಡೇಟ್ ಆಗ್ತಾ ಹೋಗ್ತಾರೆ ನಮ್ಮ ಜನ. ಇದು ಕೂಡ ಹಾಗೆ, ಅಟ್ಟೆಗಳು
ಕೋಳಿ ಕಾಲ ಹಾಕುವುದು ತಕೊಂಡು ಹಾಕುದೆ. ಈ ಸ್ವಲ್ಪ ಈಸಿ ಮಾತ್ರ, ಕೆಲಸ ಕೂಡ ಅಷ್ಟೇ ಉಂಟು ಮಾತ್ರ. ಸಿಕ್ಕಿದೆ, ಓಕೆ, ಸಾಧಾರಣ ಉಂಟು.